ನಮಸ್ತೆ, ವೆಲ್ಕಮ್ ಟು ಟಾಕೀಸ್ ವಿತ್ ಸಿಂಧು. ಇವತ್ತು ನಾನು ಬಾಲಿವುಡ್ ಮೂವಿ ಪರಂ ಸುಂದರಿ ಬಗ್ಗೆ ನನ್ನ ಒಪಿನಿಯನ್ ಶೇರ್ ಮಾಡ್ತೇನೆ. ನಾನು ಈ ಮೂವಿ ನೋಡ್ಲಿಕ್ಕೆ ಮೇನ್ ರೀಸನ್ ಎಂತ ಅಂದ್ರೆ ಇದನ್ನ ಮ್ಯಾಡಾಕ್ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರು ರೀಸೆಂಟ್ಲಿ ತುಂಬಾ ಒಳ್ಳೊಳ್ಳೆ ಮೂವೀಸ್ ಕೊಟ್ಟಿದ್ದಾರೆ, ಲೈಕ್ ಸ್ತ್ರೀ ಯೂನಿವರ್ಸ್, ಚಾವಾ. ಇನ್ಫ್ಯಾಕ್ಟ್ 2017 ಅಲ್ಲೂ ಇವರು ಒಂದು ತುಂಬಾ ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ರು, ಹಿಂದಿ ಮೀಡಿಯಂ ಅಂತ. ಇದರಲ್ಲಿ ಇರ್ಫಾನ್ ಖಾನ್ ಅವರು ಲೀಡ್ ರೋಲ್ ಮಾಡಿದ್ರು. ಟ್ರೈಲರ್ ಅಲ್ಲಿ ತೋರಿಸಿರೋ ತರ ಪರಂ ಸುಂದರಿ ಒಂದು ಕ್ರಾಸ್ ಕಲ್ಚರಲ್ ರೊಮ್ಯಾಂಟಿಕ್ ಕಾಮಿಡಿ. ಇದನ್ನ ಡೈರೆಕ್ಟ್ ಮಾಡಿದ್ದಾರೆ ತುಷಾರ್ ಜಲೋಟಾ ಅವರು. ಇದರಲ್ಲಿ ಸಿದ್ಧಾರ್ಥ್ ಮಲ್ಹೋತ್ರಾ ಮತ್ತೆ ಜಾನ್ವಿ ಕಪೂರ್ ಅವರು ಲೀಡ್ ರೋಲ್ ಮಾಡಿದ್ದಾರೆ. ಮತ್ತೆ ಸಪೋರ್ಟಿಂಗ್ ಕಾಸ್ಟ್ ಅಲ್ಲಿ ಸಂಜಯ್ ಕಪೂರ್, ಮಂಜೋತ್ ಸಿಂಗ್ ಇವರೆಲ್ಲ ಇದ್ದಾರೆ. ಇನ್ನು ಪ್ಲಾಟ್ ಬಗ್ಗೆ ಹೇಳುದಾದ್ರೆ, ಪರಂ ಒಂದು ಡೆಲ್ಲಿ ಬಿಸ್ನೆಸ್ ಮ್ಯಾನ್ ನ ಮಗ ಆಗಿರ್ತಾನೆ. ಅವನು ಒಂದು ಮ್ಯಾಚ್ ಮೇಕಿಂಗ್ ಆಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಇದು ಆಪ್ ವರ್ಕ್ ಆಗತ್ತೆ ಅಂತ ಪ್ರೂವ್ ಮಾಡಕ್ಕೆ ಅವನಿಗೋಸ್ಕರನೇ ಒಂದು ಸೋಲ್ಮೇಟ್ ಫೈಂಡ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆಗ ಅದ್ರ ಆಲ್ಗೋರಿದಮ್ ಅವನನ್ನ ಕೇರಳದ ಸುಂದರಿ ಜೊತೆ ಮ್ಯಾಚ್ ಮಾಡುತ್ತೆ. ಅವರ ನಡುವೆ ಆಗುವ ಕಲ್ಚರಲ್ ಡಿಫರೆನ್ಸಸ್, ರೊಮ್ಯಾಂಟಿಕ್ ಕಾಂಪ್ಲಿಕೇಶನ್ಸ್ ಈ ಮೂವಿದು ಮೇನ್ ಪ್ಲಾಟ್. ಮೂವಿ ಒಂದು ಪ್ರೆಡಿಕ್ಟೇಬಲ್ ಬಾಲಿವುಡ್ ರಾಮ್ ಕಾಮ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡುತ್ತೆ. ಒಂದು ಸ್ಟ್ಯಾಂಡರ್ಡ್ 3 ಆಕ್ಟ್ ಸ್ಟ್ರಕ್ಚರ್ ವಿತ್ ಕಾನ್ಫ್ಲಿಕ್ಟ್ ಇನ್ ದ 3rd ಆಕ್ಟ್. ಮೂವಿಲಿ ಕೆಲವು ಎಮೋಷನಲ್ ಸೀಕ್ವೆನ್ಸಸ್ ಸ್ವಲ್ಪ ವರ್ಕ್ ಆಗುತ್ತೆ. ಆಮೇಲೆ ಸಿದ್ಧಾರ್ಥ್ ಮಲ್ಹೋತ್ರಾ ಅವರು ತೆಂಗಿನ ಮರ ಹತ್ತೋದೊಂದು ಸೀನ್ ಇದೆ. ಆ ಸೀನ್ಗೆ ಸ್ವಲ್ಪ ರಿಯಾಕ್ಷನ್ ಬಂದಿತ್ತು ಆಡಿಯನ್ಸ್ ಇಂದ. ಮೂವಿದು ಮೇಜರ್ ಹೈಲೈಟ್ ಇದ್ರ ಮ್ಯೂಸಿಕ್. ಸಚಿನ್ ಜಿಗರ್ ಅವ್ರದ್ದು ಸೌಂಡ್ ಟ್ರ್ಯಾಕ್ ತುಂಬಾ ಚೆನ್ನಾಗಿದೆ. ತುಂಬಾ ಕಡೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಸೂಟ್ ಆಗುತ್ತೆ. ಪರ್ದೇಸಿಯಾ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ, ನಿಮ್ಗೆ ಗೊತ್ತಿದೆ. ಸೊ ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಮೂವಿಗೆ. ಸಿನಿಮಾಟೋಗ್ರಫಿ ಬಗ್ಗೆ ಹೇಳೋದಾದ್ರೆ, ಎಷ್ಟೋ ಫ್ರೇಮ್ಸ್ ಅನ್ನ ಬ್ಯೂಟಿಫುಲಿ ತೋರಿಸಿದ್ದಾರೆ. ಆಕ್ಚುಲಿ ಸಾಂಗ್ ಅಲ್ಲೂ ವಿಜುವಲ್ಸ್ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳೋದಾದ್ರೆ, ಜಾನ್ವಿ ಕಪೂರ್ದು ಆಕ್ಟಿಂಗ್ ಆವರೇಜ್ ಆಗಿದೆ, ಬಟ್ ಅವ್ರದ್ದು ಮಲಯಾಳಂ ಆಕ್ಸೆಂಟ್ ಫೇಕ್ ಅಂತ ಫೀಲ್ ಆಯ್ತು. ಅದಕ್ಕೆ ತುಂಬಾ ಕ್ರಿಟಿಸಿಸಮ್ ಕೂಡ ಬರ್ತಾ ಇದೆ. ಓವರ್ ಆಲ್ ಅವ್ರ ಕ್ಯಾರೆಕ್ಟರ್ ಅಲ್ಲಿ ಡೆಪ್ತ್ ಇರ್ಲಿಲ್ಲ ಅಂತ ಫೀಲ್ ಆಯ್ತು. ಮೋಸ್ಟ್ಲಿ ಡೈರೆಕ್ಷನ್ ಹಾಗೆ ಇತ್ತೇನೋ. ಸಿದ್ಧಾರ್ಥ್ ಮಲ್ಹೋತ್ರಾ ಒಂದು ರೊಮ್ಯಾಂಟಿಕ್ ಹೀರೋ ರೋಲ್ ನ ನೀಟಾಗಿ ಮಾಡಿದ್ದಾರೆ, ಬಟ್ ಅವ್ರ ನಡುವೆ ಕೆಮಿಸ್ಟ್ರಿ ಅಷ್ಟೊಂದು ವರ್ಕ್ ಆಗಿಲ್ಲ ಅಂತ ಅನ್ನಿಸ್ತು ನನ್ಗೆ. ಸಂಜಯ್ ಕಪೂರ್ ಆ ರೋಲ್ಗೆ ಕೂಡ ಸ್ವಲ್ಪ ಔಟ್ ಆಫ್ ಪ್ಲೇಸ್ ಅಂತ ಅನ್ನಿಸ್ತು. ಮತ್ತೆ ಮಂಜೋತ್ ಸಿಂಗ್ ಅನ್ನ ತುಂಬಾ ಕಡೆ ಕಾಮಿಡಿಗೆ ಯೂಸ್ ಮಾಡಿದ್ದಾರೆ, ಬಟ್ ನಂಗೆ ಅಷ್ಟೊಂದು ಎಲ್ಲೂ ಲ್ಯಾಂಡ್ ಆಗ್ಲಿಲ್ಲ ಅದು. ಆಮೇಲೆ ಕೇರಳದ ಬ್ಯಾಕ್ ವಾಟರ್ಸ್, ಟ್ರೆಡಿಷನಲ್ ಆರ್ಕಿಟೆಕ್ಚರ್ ಇದನ್ನೆಲ್ಲ ಬ್ಯೂಟಿಫುಲಿ ತೋರಿಸಿದ್ರು. ಟೂರಿಸಂ ಆಡ್ ತರ ಫೀಲ್ ಆಯ್ತು, ಯಾಕಂದ್ರೆ ಅಥೆಂಟಿಸಿಟಿ ಇರ್ಲಿಲ್ಲ ಇದ್ರಲ್ಲಿ. ಒಂದು ಪೋಸ್ಟ್ ಕಾರ್ಡ್ ಪರ್ಫೆಕ್ಟ್ ಇಮೇಜರಿ ತರ ಇತ್ತು. ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ, ಕೇರಳನ ಒಂದು ಕ್ಲೀಶೇಡ್ ಇಮೇಜರಿಗೆ ರೆಡ್ಯೂಸ್ ಮಾಡೋ ತರ ಇದೆ. ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ಸ್ ಲೈಕ್ ಮೋಹಿನಿ ಆಟಂ, ಕಲರಿ ಪಟ್ಟು ಇದನ್ನೆಲ್ಲ ತೋರಿಸಿದ್ದಾರೆ, ಬಟ್ ಅದು ಸ್ಟೋರಿ ಜೊತೆ ಹೋಗ್ತಿಲ್ಲ. ನಮ್ಗೆ ಫೋರ್ಸ್ಫುಲಿ ಇಂಟ್ರೊಡ್ಯೂಸ್ ಮಾಡೋ ತರ ಅನ್ನಿಸ್ತದೆ. ಸೊ ಕಲ್ಚರಲ್ ನುವಾನ್ಸಸ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಫೀಲ್ ಆಗುತ್ತೆ. ಚೆನ್ನೈ ಎಕ್ಸ್ಪ್ರೆಸ್ ಆಕ್ಚುಲಿ 2013 ಅಲ್ಲಿ ರಿಲೀಸ್ ಆಗಿತ್ತು. ಸೊ 12 ವರ್ಷ ಆಗಿದೆ ಆ ಮೂವಿ ರಿಲೀಸ್ ಆಗಿ. ಆದ್ರೂ ಈ ಮೂವಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಏನು ಇವಾಲ್ವ್ ಆಗ್ಲಿಲ್ಲ ಅಂತ ಫೀಲ್ ಆಯ್ತು ನನಗೆ. ಸೊ ನ್ಯಾಚುರಲಿ ಕೇರಳದಿಂದ ತುಂಬಾ ಜನ ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಪವಿತ್ರ ಮೆನನ್. ಇನ್ನು ಬಾಕ್ಸ್ ಆಫೀಸ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ, ಮೂವಿದು ಬಜೆಟ್ 60 crores. ಡೇ 1 ಅಲ್ಲಿ ಮೂವಿ 7+ crores ಮತ್ತೆ ಡೇ 2 ನಲ್ಲಿ 9+ crores ಕಲೆಕ್ಟ್ ಮಾಡಿದೆ. ಸೊ ಟೋಟಲಿ 16.5 crores ಆಗಿದೆ ಫಸ್ಟ್ 2 days. ವೀಕೆಂಡ್ ಮುಗಿಯೋದ್ರೊಳಗೆ 22 to 25 crores ಮಾಡಬಹುದು. ಸೊ ಟ್ರಾಜೆಕ್ಟರಿ ನೋಡಿದ್ರೆ ಒಂದು ಆವರೇಜ್ ರಿಸಲ್ಟ್ ಅಂತ ಹೇಳ್ಬೋದು. ಸೊ ನಂಗೆ ಈ ಮೂವಿ ಒಂದು ಆವರೇಜ್ ವಾಚ್ ಆಗಿತ್ತು. ಕ್ರಾಸ್ ಕಲ್ಚರಲ್ ಸ್ಟೋರಿನ ಇನ್ನೂ ಮೀನಿಂಗ್ಫುಲ್ ಆಗಿ ತೋರಿಸಬಹುದಿತ್ತು ಅಂತ ಫೀಲ್ ಆಯ್ತು. ಬಟ್ ನಿಮ್ಗೆ, ನೀವು ಲೀಡ್ ಆಕ್ಟರ್ಸ್ ಫ್ಯಾನ್ಸ್ ಆಗಿದ್ರೆ, ಅಥವಾ ನಿಮ್ಗೆ ರೀಸೆಂಟ್ ಬಾಲಿವುಡ್ ರಾಮ್ ಕಾಮ್ ಫಿಲ್ಮ್ಸ್ ಇಷ್ಟ ಆಗೋದಾದ್ರೆ, ನೀವು ಹೋಗಿ ನೋಡ್ಬೋದು ಮೂವಿನ. ಒಂದು ಒಳ್ಳೆ ಎಂಟರ್ಟೈನರ್ ತರ ಕನ್ಸಿಡರ್ ಮಾಡಬಹುದು. ಬಟ್ ನೀವು ಪ್ರತಿ ಮೂವಿಲಿ ಏನಾದ್ರೂ ಒಂದು ಡಿಫ್ರೆಂಟ್ ಎಕ್ಸ್ಪೆಕ್ಟ್ ಮಾಡೋರಾಗಿದ್ರೆ, ಅಥವಾ ನಿಮ್ ಪ್ರಕಾರ ಮೂವೀಸ್ ಅಲ್ಲಿ ಕಲ್ಚರಲ್ ರೆಪ್ರೆಸೆಂಟೇಷನ್ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ಅಂತ ಇದ್ರೆ, ನಿಮ್ಗೆ ಇದು ಮೂವಿ ಡಿಸಪಾಯಿಂಟ್ ಮಾಡೋ ಚಾನ್ಸಸ್ ಇದೆ. ನೀವು ಮೂವಿ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬೇಗ ಸಿಗುವ. ಥ್ಯಾಂಕ್ ಯು.